ನಿನ್ ತಮ್ಮಯ್ಯ ಅಂತೀನಿ, ಒಂದ್ ಸ್ವಲ್ಪ ದಿವಸ ಸುಮ್ಕಿದ್ಬಿಡು. ಯಾಕೋ ಸುಮ್ಮನೆ ಇರ್ಬೇಕು? ಯಾಕೆ ಅಂತ ನಿನ್ ಹತ್ರ ಅನ್ಸ್ಕೋಬೇಕು, ನಿನ್ ಹೆಂಡತಿ ಹತ್ರ ಬೈಸ್ಕೋಬೇಕು, ನಿನ್ ಭಾವನ ಹತ್ರ ಉಗಿಸ್ಕೋಬೇಕು. ಇಷ್ಟೆಲ್ಲ ಆದ್ಮೇಲೂ ನಮ್ಮಿಬ್ರು ಜೀವನದ ಬಗ್ಗೆ ಒಂದು ನಿರ್ಧಾರ ತಗೊಂಡಿಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಇರ್ಬೇಕು ನಾನು? ಪಿಂಕಿ, ಸುಮ್ಮನೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನೀನೇನಾರ ಮಾಡಿದ್ರೆ ಇಲ್ಲಿ ಅಡ್ವರ್ಡ್ಗಳಾಗೋಯ್ತದಷ್ಟೇ. ಇವತ್ತು ನೀನು ಫೋನ್ ಮಾಡಿದಾಗ ಮಾತಾಡಿದ್ದು ಎಲ್ರಿಗೂ ಕೇಳಿಸ್ತು. ಸದ್ಯ ಆಮೇಲೆ ಹೆಂಗೋ ಮ್ಯಾನೇಜ್ ಮಾಡಿ ಜೀವ ಉಳಿಸ್ಕೊಂಡಿದ್ದೀನಿ. ತೆಗಿಲಿ ಬಿಡು, ನನಗ್ ಸಿಗದೆ ಇರೋ ನಿನ್ ಜೀವ ಇದ್ರೆಷ್ಟು ಹೋದ್ರೆಷ್ಟು. ಯಾಕೆ ಪಿಂಕಿ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ಯಾ? ಹೇಯ್, ಪ್ರೀತಿಸಿ ಕೈ ಕೊಟ್ಟಿರೋ ನಿನ್ಗೆ ಹಾರ ಹಾಕ್ಸಿ ಚೇರ್ ಮೇಲೆ ಕೂರ್ಸಿ ಮಾತಾಡ್ತಾರಾ? ನಾನು ಹಿಂಗೆ ಮಾತಾಡೋದು. ಕಡೆದ ಕೇಳ್ತಿದ್ದೀನಿ, ನನ್ನ ಮದ್ವೆ ಆಗ್ತ್ಯಾ ಇಲ್ವಾ? ನೀ ತಪ್ಪು ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ನಂಬಿಕೆ ಉಳಿಸ್ಕೋತೀಯ ಕಣೋ ನೀನು. ಯಾಕೆ ಹೇಳು, ನೀನು ನನ್ನ ಮುದ್ದಿನ ತಮ್ಮ. ಸೈಲೆನ್ಸ್ ಉತ್ತರ ಕೊಡ್ತಿದ್ಯಾ? ಲೋ ಮೋಸ್ಕರ, ನಿನ್ಗೆ ಒಂದ್ ಟೈಮ್ ಬಾಂಬ್ ಕೊಟ್ಟಿದ್ದೆ. ರಾಣಿ ಮದ್ವೆ ಆಗೋದ್ರೊಳಗೆ ನಮ್ಮಿಬ್ರು ಮದ್ವೆ ಆಗ್ಬೇಕು ಅಂತ. ಏನಾಯ್ತದು? ಪಿಂಕಿ, ಬಾಂಬ್ ಬಿಟ್ಬಿಟ್ಟು ಏನಾಯ್ತು ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಸಿಡಿಯೋ ತನಕ ಕಾಯಕ್ಕಾಗಲ್ಲ, ಸಿಡಿದ್ಮೇಲೆ ನಾನೇ ಇರಲ್ಲ. ನೀನೇನಾರ ಮಾಡ್ಬಿಡು. ನಾನ್ ಮಾಡಿದ್ರೆ ಗೊತ್ತಲ್ಲ, ಊರ್ನೇ ಹಾಳು ಮಾಡ್ಬಿಡ್ತೀನಿ. ಏನೋ ಪಾಪ ಅಂತ ಟೈಮ್ ಕೊಟ್ರೆ ನನ್ನ ಹತ್ರನ ಆಟಗಳಾಡ್ತೀಯಾ? ಇಲ್ಲ ಪಿಂಕಿ, ಅದು ನಿಂಗೆ ಗೊತ್ತಲ್ಲ, ಮದುವೆ ಕೆಲಸ, ಓಡಾಟ. ಇದಕ್ಕೆ ನನ್ನ ನಿನ್ನ ಮದ್ವೆ ಆಗ್ಬೇಕು ಅಂತ ಜೀವನದಲ್ಲಿ ಒಂದ್ ಹೆಜ್ಜೆನಾದ್ರೂ ಇಟ್ಟಿದ್ಯೇನೋ? ಅದ್ ಬಿಟ್ಟು ಊರವ್ರ ಮದ್ವೆ ಶಾಸ್ತ್ರಕ್ಕೆಲ್ಲ ಓಡಾಡು. ಲೋಫರ್. ನಾನ್ ಲೋಫರ? ಹಳ್ಳಿಲ್ ಬೆಳ್ದಿರೋ ಹುಡುಗಿ ನಾನು. ನನ್ಗೂ ಕೆಟ್ಟದಾಗೆಲ್ಲ ಬೈಯಕ್ ಬರುತ್ತೆ. ನನ್ ಬಾಯಲ್ಲಿ ಬಂದ್ರೆ ಚೆನ್ನಾಗಿರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸುಮ್ನಿದೀನಿ ಅಷ್ಟೇ. ಏನ್ ಪಿಂಕಿ ಈ ತರ ಎಲ್ಲ ಮಾತಾಡ್ತಿದ್ಯಾ? ಹೇಳಿಲ್ವಾ ನಾನು ಸೈಕೋ ಅಂತ? ನನಗ್ ಸಿಗದೆ ಇರೋದು ಯಾರಿಗೂ ಸಿಗ್ಬಾರ್ದು. ನೀನ್ ನೆಮ್ಮದಿಯಾಗಿರ್ಬಾರ್ದು. ಕಿರಾತಕ ಸಿನಿಮಾ ನೋಡಿದ್ಯಾ ನೀನು? ಏನ್ ಹಿಂಗ್ ಕೇಳ್ತಿದ್ಯಾ? ನಮ್ ಗೂಳಿ ನಂದೀಶ, ಚಿಕ್ಕರ್ಸಿನ ಕೆರೆ ನೇತ್ರ, ಸೂಪರ್ ಹಿಟ್ ಸಿನಿಮಾ, ನಮ್ ಮಂಡ್ಯದಲ್ಲೇ ತೆಗ್ದಿರೋದು. ಅದ್ರಲ್ಲಿ ಬರೋದ್ ಕಿರಾತಕ ಆದ್ರೆ ನಿನ್ ಮುಂದೆ ನಿಂತಿರೋದು ಕಿರಾತಕಿ. ಅಲ್ಲ ಪಿಂಕಿ, ಆ ಸಿನಿಮಾಗೂ ನೀನ್ ಹೇಳ್ತಿರೋದಕ್ಕೂ ಏನ್ ಸಂಬಂಧ? ಗೂಳಿ NC-37 ಅನ್ನೋದ್ರ ಬಗ್ಗೆ ನಿನ್ ಅಭಿಪ್ರಾಯ ಏನು? ಏನ್ ಹಿಂಗ್ ಕೇಳ್ತಿದ್ಯಾ? ಇಡೀ ಕರ್ನಾಟಕಕ್ಕೆ ಗೊತ್ತು. ಅದ್ರಲ್ಲಿ ಬಿತ್ತನೆ ಬತ್ತ ಅನ್ಬಿಟ್ಟು ಯಾಮಾರ್ಸಾರಲ್ಲ ನಮ್ಮ ಯಶೋರು. ಅಯ್ಯೋ, ಆ ಪಿಕ್ಚರ್ ನಲ್ಲಿ ಆ ಸೀನ್ ಹೆವಿ ಕಾಮಿಡಿ ಐತೆ. ಆದ್ರೆ ನಿನ್ ಲೈಫ್ ಅಲ್ಲಿ ಅದನ್ನೇ ಟ್ರಾಜಿಡಿ ಮಾಡ್ತೀನಿ. ಊರ್ ತುಂಬಾ ನನ್ನ ನಿನ್ನ ಹೆಸರನ್ನ ಅದೇ ತರ ಬರ್ದಿದ್ದೀನಿ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ಅದನ್ನ ತಿದ್ಬಿಡ್ತೀನಿ. ಏನೋ ಊರ್ ತುಂಬಾ ಬರ್ತಿದ್ಯಾ? ಏಯ್ ಅಮ್ಮ ತಾಯಿ, ನಮ್ಮ ಅಕ್ಕ ಬಾವ ಊರ್ ತುಂಬಾ ಕಾರ್ಡ್ ಕೊಡಕ್ ಹೋಗೋರೆ. ಅವ್ರೇನಾರ ನೋಡಿದ್ರೆ ಮುಗೀತು ನನ್ ಕತೆ. ನೀನ್ ಮಾಡದ್ ಒಂದ ಎರಡ? ಯಪ್ಪ ಯವ್ವ, ಈ ಪಿಂಕಿ ಇಡ್ತಾಳ ಬೆಂಕಿ ಯಾವಾಗ ನೋಡ್ರು. ಓಡ್ಬೇಕು, ನೆಮ್ಮದಿ ಇಲ್ದೆ ಹುಚ್ಚನಾಯ್ ತರ ಆಗ್ಬೇಕು. ಆಗ್ಲೇ ನನಗ್ ಖುಷಿ. ಸದ್ಯ ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ದಾಗೋಯ್ತು. ಮದ್ವೆ ಆಗೋ ಜಾಗನೂ ನೋಡ್ಕೊಂಡ್ ಬಂದಂಗ ಆಯ್ತು. ಸ್ಮಾಲ್ ಮ್ಯಾರೇಜ್ ಐಟಮ್ಸ್ ನ ಬಾಯ್ ಮಾಡಿದ್ದು ಆಯ್ತು. ಬಾಯ್ ಎಲ್ಲ ಗುಂಡೋದು ಬೈ. ಎಸ್ ಕರೆಕ್ಟ್. ಗುಡ್ ಬೈ ಎಲ್ಲ ಮಾಡಿದ್ದಾಯ್ತು. ನಾಡಿದ್ದೆ ಮದ್ವೆ. ಭರ್ಜರಿಯಾಗಿ ತಾಳಿ ಕಟ್ಸಿ ಹೆವಿಯಾಗಿ ಊಟ ಮಾಡಿ ಗ್ರ್ಯಾಂಡ್ ಆಗಿ ನಮ್ ಸಿಸಿಯನ್ ಕಳಿಸ್ಕೊಟ್ರೆ ಅಷ್ಟೇ ಸಾಕು. ಅಡ, ಇಲ್ಲಿ ಗೋಡೆ ಮೇಲೆ ಹೊಸ್ದಾಗಿ ಏನಾರ ಬರ್ದವ್ರ? ನೋಡ್ಕಣ್ಣ ಬರ್ದವ್ರೆ. ಏನಂತ? ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ದ ಲೋಫರ್ ನನ್ನ ಮಕ್ಕಳು. ಹೋಗಿ ನಿನ್ ಕೇಳದ್ನಲ್ಲ, ನಂಗೆ ಯಾಕಡೆ ತಗೊಂಡು ನಾನೇ ಹೊಡ್ಕೋಬೇಕು. ಆದ್ರೂ ನಮ್ಮ ಮಾಸ್ತಿ ಕೊಪ್ಲು ರಾಜರು ಕಡೆಯವರು ಭಾರಿ ಒಳ್ಳೆಯವರು ಬಿಡವ್ವ. ಹೆಣ್ಣನ್ ಕಡೆ ಒಂದು, ಗಂಡನ ಮನೇಲಿ ಒಂದು, ಬೇಡ ಎಲ್ಲ ಒಟ್ಟಿಗೆ ಮಾಡ್ಬೇಕು ಅಂತ ಹೇಳೋರಲ್ಲ. ಇಂಥ ಒಳ್ಳೆ ಸಂಬಂಧ ಯಾರಿಗೆ ಸಿಗ್ತದೆ ಹೇಳು? ಹೌದು ಮಂಜಿ, ಮನೆ ಮುಂದೆ ಚಪ್ರ ಹಾಕ್ಸೋದು ಬೇಡ ಅಂದಿದಾರಲ್ಲ, ಆ ದುಡ್ಡು ಉಳಿತಲ್ವಾ? ಗುಂಡು, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಅವ್ರ ಸಂಪ್ರದಾಯ ಅಂತೆ. ಅದೇನೇ ಶಾಸ್ತ್ರ ಇದ್ರು ಗಂಡು ಹೆಣ್ಣು ಇಬ್ರು ಸೇರ್ಕೊಂಡು ಮಂಟಪದಲ್ಲೇ ಮಾಡ್ಬೇಕು ಅನ್ನೋದು ಅವ್ರ ಪ್ರತೀತಿ ಅಂತೆ. ಏ ಮಂಜಿ, ಏನಾಯ್ತು? ಇಬ್ರು ಅಲ್ಲಿ ನೋಡ್ರಿ.
ಆದ್ಮೇಲೆ ಡಿ ತಾನೇ ಬರ್ಬೇಕು. ಅವಾಗ್ಲೇ ಅಲ್ವಾ ABCD ಕರೆಕ್ಟ್ ಆಗೋದು. ಎಸ್ ಐಯಿಂದ ಇಂಗ್ಲಿಷ್ ಸ್ಟೂಡೆಂಟು ಅಗ್ರೀಡು. ಆದ್ರೆ ಇಂಗ್ಲಿಷಲ್ಲಿ ಸಿ ಬರೋದ್ಮೇಲೆ ಕನ್ನಡದಲ್ಲಿ ನಾ ಬರ್ದಿದಾರಲ್ಲ. ಸಿ ಅಂದ್ರೆ ಸಮುದ್ರ ಅಂತಾನೂ ಆಗತ್ತೆ. ಆದ್ರೆ ನಾ ಆದ್ಮೇಲೆ ಸೂಜಿ ಇಟ್ಟವ್ರಲ್ಲ, ಅದು ಗುಂಡ್ ಸೂಜಿನೇ ಇಟ್ಟವ್ರೆ. ಹಂಗಂದ್ರೆ ಏನು ಅರ್ಥ? ಮಜ್ಜಿ ಗುಂಡು ಇದು ನಾವ್ ಅನ್ಕೊಂಡಂಗಿಲ್ಲ. ಇದರಲ್ಲಿ ಡೀಪ್ ಆಗೇನೋ ಅರ್ಥ ಇದೆ ಅನ್ಸ್ತಿದೆ. ಹೌದಾ? ಹಂಗಂತ್ಯಾ? ಓ ದೇವ್ರೆ, ಕಿರಾತಕ್ಕೆ ಕೆರೆ ಮೇಲೆ ಏನಾರ ಬರ್ದವಳ? ಲೇ ಬಾಮೈದ, ನಮ್ಮ ಬಾಬಾ ಬೇರೆ ಕರ್ದಂಗಾಯ್ತೈತೆ. ಎಲ್ಲೋ ನನ್ನ ಭ್ರಮೆ. ಲೇ ಬಾಮೈದ ನಿಂತ್ಕೊಳ್ಳ ವಸಿ. ಅಲ್ಲಕ್ಕಲ್ಲ ಕರಿತಿದ್ರು ಯಾಕಲ ಓಡ್ತಿದ್ಯಾ? ಬಾಬಾ ಇದು ನೀನೇನಾ? ಇದು ನಾನೇಕಲ್ಲ. ನೀನೇ ಅಂತಿದ್ಯಾ? ಅಂದ್ರೆ ಏನ್ಲ ನಾನೇಕಲ್ಲ ನಿಮ್ ಭಾವ ಮಾರಿ ಗುಡಿಸಿವು ಎಂಸಿವು. ಅದು ಏನಿಲ್ಲ ಬಾಬಾ, ಮನೇಲಿ ಮದುವೆ ಕೆಲಸ ಎಲ್ಲ ನಡೀತಾ ಇತ್ತಾ, ಆರಾಮಾಗಿ ಓಡಾಡ್ಕೊಂಡು ಮಾಡ್ತಿದ್ರೆ ಕೆಲಸ ಮುಗಿಯಕ್ಕಿಲ್ಲ, ಅದಕ್ಕೆ ಓಡ್ಕೊಡೋಗಿ ಮಾಡೋಣ ಅಂತ ಹೋಯ್ತಿದ್ದೆ. ನೀವ್ ಓಡ್ತಿದ್ರೆ ನನ್ ಕಾಲ್ ನೋಯ್ತದಕ್ಕಲ್ಲ, ನಿನ್ ಕಾಲಿಗೆ ಮುಳ್ ಚುಚ್ಚಿದ್ರೆ ನಿನ್ ಕಾಲಲ್ಲಿ ಮುಳ್ ತೆಗಿಬೇಕಾಯ್ತದಲ್ವಾ? ಇಲ್ಲಕ್ಕಲ್ಲ, ನಿನಗೆ ಮುಳ್ ಚುಚ್ಚದಂಗೆ ನೋಡ್ಕೊಳ್ಳೋದೇ ಅಲ್ವಾ ನನ್ನ ಕೆಲಸ. ಎಂತ ಟೈಮಲ್ಲಿ ಎಂತ ಡೈಲಾಗ್ ಹೇಳ್ಬಿಟ್ಟೆ ಬಾಬಾ. ಸರಿ ಆಯ್ತು, ಬಾ ಮನೆಗೆ ಹೋಗಮ್ಮ. ಬಾಬಾ ಅದು ನಂಗೆ ಹೊಸಿ ಬೇರೆ ಕೆಲಸನೂ ಐತೆ, ನಾವು ಹೋಯ್ತೀನಿ. ಏಯ್ ಅದಕ್ಕೆ ತಾನೇ ನಾನು ಬಂದಿರೋದು, ಇಬ್ರು ಸೇರ್ಕೊಂಡ್ ಮಾಡೋಮ್ಮ, ಬಾರ್ಲ ಹೋಗುಮ್ಮ. ಅದು ಹಂಗಲ್ಲ ಬಾಬಾ, ಅದು ನಾನು ನಿಮ್ಮ ಮನೆಗೆ ಬಂದಾಗ್ಲಿಂದ ಜಿಮ್ಗೆ ಹೋಗಿಲ್ವಾ, ಅದು ಜಿಮ್ಗೆ ಹೋಗದೆ ಎಕ್ಸಸೈಸ್ ಮಾಡದೆ ಬಾಡಿಲಿ ಕ್ಯಾಲೋರೀಸೇ ಬರ್ನ್ ಆಯ್ತಿಲ್ಲ. ಓಡ್ಕೊಂಡೋದ್ರೆ ಕೆಲಸನೂ ಮಾಡ್ದಂಗೆ ಆಯ್ತದೆ, ಕ್ಯಾಲೋರೀಸು ಬರ್ನ್ ಆಯ್ತದೆ, ಅದಕ್ಕೆ. ಈಗ ನಾನು ಬಂದೀನಲ್ಲ ಅದನ್ನೂ ಬರ್ನ್ ಮಾಡ್ತೀನಿ, ಬಾರ್ಲ ಗಾಡಿ ಹತ್ಲ ಬಾರ. ಇಲ್ಲ ನಾನು ಬಾರ್ಲ ಬಾಮೈದ, ಬಾರ್ಲ ಗಾಡಿ ಹತ್ಲ, ಬಾರ್ಲ ಹತ್ಲ ಹೋಗಮ್ಮ. ಓಡೋಣ, ಓಡೋಣ. ಏನೆಲ್ಲ ನೋಡ್ತಾ ಇದ್ಯಾ? ಇಲ್ಲ, ಕೆರೆಯಲ್ಲಿ ನೀರ್ ಐತಾ ಇಲ್ವಾ ಅಂತ ನೋಡ್ತಿದ್ದೆ. ಪಾಪು ಏನ್ ಹೇಳು ಅಜ್ಜಿ? ಅಪ್ಪ ಅಮ್ಮ ಮನೇಲಿದ್ದಾರಾ? ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದ್ರು. ಹಾಗಾದ್ರೆ ನೀನು ನಂಗೊಂದು ಸಹಾಯ ಮಾಡ್ತೀಯಾ? ಹೇಳು ಅಜ್ಜಿ. ಒಂದ್ಸಲ ನೀನು ಫೋನ್ ಕೊಡ್ತೀಯಾ? ನಿಮ್ಮ ಚಿಕ್ಕಮ್ಮನ ಹತ್ರ ಮಾತಾಡಬೇಕು. ಕೊಡ್ತೀನಿ, ಆದ್ರೆ ಇನ್ಯಾರಿಗೂ ಹೇಳಲ್ಲ. ನನ್ನ ಬಂಗಾರ ಜಾಣ ಮರಿ. ಇವ್ರು ಫೋನ್ ಮಾಡ್ತವ್ರೆ, ಹೆಂಗಪ್ಪ ಮಾತಾಡೋದು? ಹಲೋ, ಸಂದಾಗಿದ್ದೀರಾ? ರಾಣಿ, ನಾನಮ್ಮ ನಿಮ್ಮ ಅತ್ತೆ. ಅತ್ತೆ, ಅದು ನಾನು ಅವ್ರಂತ ಅನ್ಕೋಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ ಇಲ್ಲಮ್ಮ, ಸ್ವಲ್ಪ ಮಾತಾಡಬೇಕು ಅಂತ ಫೋನ್ ಮಾಡಿದೆ ಅಷ್ಟೇ. ಓ ಹೌದಾ? ಅದು ಅಣ್ಣ ಅದಕ್ಕೇನು ಆಚೆ ಹೋಗವ್ರೆ, ಬನ್ನ ಕೇಳಲ್ಲ? ಅಯ್ಯೋ ಇಲ್ಲಮ್ಮ, ನಿನ್ನ ಹತ್ರನೇ ಮಾತಾಡಬೇಕು. ನಂತವನ ಹೇಳಿ ಅತ್ತೆ. ರಾಣಿ, ನನ್ನ ಮಗ ನಿನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನಮ್ಮ. ಅವನಿಗೆ ನೀನು ಬಿಟ್ರೆ ಇರೋ ಇನ್ನೊಂದು ಜಗತ್ತು ಅಂದರೆ ಅದು ನಾನೇ. ನೀನು ನೋಡಿದ್ಮೇಲಂತೂ ನೀನು ಯಾವಾಗ ಈ ಮನೆಗೆ ಬರ್ತೀಯ, ಈ ಮನೇನ ಯಾವಾಗ ಸೇರ್ತೀಯ ಅಂತ ಕಾಯ್ತಾ ಇದ್ದಾನಮ್ಮ. ಅದು ನನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಒಂಥರ ಖುಷಿಗೆ ಏದುಸ್ರು ಬಂದಂಗೈತೈತೆ. ರಾಣಿ, ಅವನು ಮಾತ್ರ ಅಲ್ಲಮ್ಮ, ನಾನು ಕಾಯ್ತಾ ಇದ್ದೀನಿ ನಿನಗೋಸ್ಕರ. ಅದಕ್ಕೋಸ್ಕರನೇ ಈ ಫೋನ್ ಮಾಡ್ತಾ ಇದ್ದೀನಮ್ಮ. ನನ್ನ ಮಗ ನಿನ್ನನ್ನು ಅಷ್ಟೊಂದು ಹಚ್ಕೊಂಡಿರೋದ್ರಿಂದ ನಂದು ಒಂದೇ ಒಂದು ಮಾತು ನಡೆಸ್ಕೊಡ್ತೀಯಮ್ಮ. ಅದೇನಂತ ಹೇಳಿ ಅತ್ತೆ. ನನ್ನ ಜೀವ ಒತ್ತೆ ಇಟ್ಟಾದರೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಇದು ನನ್ನ ದೇವರು ಅಂತ ನಂಬಿರೋ ನಮ್ಮ ಅಣ್ಣನ ಮೇಲೆ ಆಣೆ. ನನ್ನ ಜೀವ ಇರಲಿ ಇಲ್ಲದೆ ಇರಲಿ, ಯಾವುದೇ ಕಾರಣಕ್ಕೂ ನೀನು ಮಾತ್ರ ನನ್ನ ಮಗನ ಕೈ ಬಿಡಬೇಡಮ್ಮ. ಏನೇ ಆದರೂ ನೀನು ಅವನ ಜೊತೆಯಲ್ಲೇ ಇದ್ದು ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಮ್ಮ. ಅಯ್ಯೋ, ನೀವು ಹಿಂಗೆ ಕಣ್ಣೀರು ಹಾಕ್ಬಾರ್ದು. ನಾನು ಅವ್ರ ಜೊತೆನೇ ಇರ್ತೀನಿ. ನನ್ನ ಹಣೆ ಕುಂಕುಮ ಇಡೋ ರಾಜ್ಕುಮಾರ ಅವರೇ ಅಂದ್ಮ್ಯಾಕೆ ನಾನು ಅವ್ರನ್ನ ಬಿಟ್ಟು ಎಲ್ಲೋಗ್ಲಿ? ಅತ್ತೆ,
ನೀವೇನು ಯೋಚನೆ ಮಾಡಬೇಡಿ, ನೀವೇ ಹೆಮ್ಮೆ ಪಡಂಗೆ ನಾವಿಬ್ರು ಸಂದಾಗ ಬದುಕು ತೋರಿಸ್ತೀವಿ. ಅಷ್ಟೇ ಮಾ, ಅಷ್ಟೇ. ಇನ್ನೊಂದು ಸತ್ರು ಪರವಾಗಿಲ್ಲ. ಅಯ್ಯೋ ಅತ್ತೆ ಬಿಡ್ತು ಅನ್ನಿ, ನಮ್ಮನ್ನ ಆರಿಸಿ ತೆಪ್ಪು ಒಪ್ಪುನ ತಿದ್ಬೇಕಾಗಿರೋರೇ ನೀವು. ನಿಮ್ಗೆ ಏನು ಆಗೋಕ್ಕಿಲ್ಲ, ಎಲ್ಲ ಒಳ್ಳೇದಾಯ್ತದೆ. ಸರಿಮ್ಮ, ಹುಷಾರು. ಫೋನ್ ಇಡ್ತೀನಿ. ಓಹೋ, ನಮ್ಮನೆ ಹೆಣ್ಣೆಕ್ಲೆಲ್ಲ ಇಲ್ಲೇ ಅವ್ರೆ. ಡಾಕ್ಟ್ರಮ್ಮ, ಹೆಣ್ಣೆಕ್ಲೆಲ್ಲ ಕರ್ಕೊಂಡು ಏನ್ ಮಾಡಿಯಾ ಇಲ್ಲಿ? ಏನು ಮಾಡ್ತಿಲ್ಲ, ನೋಡ್ತಾ ಇದೀವಿ. ಓ ಇದಾ? ಮಗ ನಿಂಗ್ ಗೊತ್ತಾಯ್ತಾ? ಓ ನಂಗೆ ಗೊತ್ತಾಯ್ತು. ಏನು? ಯಾವುದೋ ಹೊಸ ಪಕ್ಷದ್ದು ಅನ್ಸ್ತದೆ. ಕರೆಕ್ಟ್ ಆಗಿ ಹೇಳಿದೆ ಮಂಜಿ. ರಾಜಕೀಯದವ್ರು ಏನಾದ್ರು ಒಗ್ತಿನ ಥರ ಹೆಸರಿಡ್ತಾರ? ಅವ್ರು ಏನಿದ್ರು ಡೈರೆಕ್ಟ್ ಆಗಿ ಪ್ರಚಾರ, ಇಂಡೈರೆಕ್ಟ್ ಆಗಿ ಭ್ರಷ್ಟಾಚಾರ ಅಷ್ಟೇ. ಅದು ದಿಟ್ಟಪಾರು. ನಂಗಿದು ಬ್ಯಾರೆ ತರ ಅನಿಸ್ತೈತಲ್ಲ. ಅಂದ್ರೆ ಬಾವ ಯಾವ ಥರ? ಇದು ಯಾವ್ದೋ ಹೊಸ ಗೊಬ್ಬರದ ಹೆಸರು ಅಂತ. ಅಯ್ಯೋ ಅಣ್ಣ, ಏನಾರು ಗೊಬ್ಬರದ ಕಂಪ್ನಿ ಆಗಿದ್ರೆ ಅಕ್ಕಪಕ್ಕ ರೈತರು ಗೊಬ್ಬರ ಹಾಕೋದು, ಚೆನ್ನಾಗಿ ಬಂದಿರೋ ಇಳುವರಿ ಫೋಟೋ ಎಲ್ಲ ಹಾಕಿರ್ತಿರ್ಲಿಲ್ವಾ? ಹೇ ಕರೆಕ್ಟಾಗಿ ಹೇಳ್ದೆ ನೋಡು ಗುಂಡು. ಇನ್ನೇನಿರ್ಬೋದು? ಹಾ, ಇದು ಸೀನಾ. ಒಬ್ಬ ಫಸ್ಟ್ ಹಾಫ್ ಗೊತ್ತಾಗೋಯ್ತು, ಸೀನಾ ಅಂತ ಇದು. ಓ ಸೀನಾನ? ಆಹಾ, ಡಾಕ್ಟ್ರು ಓದಿದ್ರು ಇಂಥದ್ನೆಲ್ಲ ನಮ್ಮ ಅಕ್ಕ ಚೆನ್ನಾಗಿ ಕಂಡಿಡಿದು ಬಿಟ್ಲಲ್ಲ. ಮುಂದಿನ 2 ಅಕ್ಷರ ಓದ್ಬಿಟ್ರೆ ನನ್ನ ಕತೆ ಮುಗೀತು. ನಮ್ಮ ಬಾವ ನಡು ಬೀದಿಲೆ ನನ್ನ ಭಕ್ತ ಕುಂಬಾರ ಪಿಕ್ಚರಲ್ಲಿ ಅಣ್ಣವರು ಮಗಿನ ತುಳ್ದಂಗೆ ತುಳ್ದಾಕ್ಬಿಡ್ತಾನೆ. ಅಲ್ಲಿ ವಿಠಲ ವಿಠಲ ಪಾಂಡುರಂಗ, ಇಲ್ಲಿ ಜೈ ಜೈ ಮಕ್ಕಳವ್ವ. ಅಷ್ಟೇ ವ್ಯತ್ಯಾಸ. ಏನಪ್ಪ ಮಾಡೋದು? ಅಕ್ಕ ಮೆಸ್ತೆ ಕಣಕ ನಿನ್ನ. ಸೂಪರ್ ಕಣಕ ನೀನು. ಯಾಕೋ ಸೀನಾ, ಕರೆಕ್ಟ್ ಆಗಿತ್ತ ಉತ್ತರ? ಕರೆಕ್ಟ್ ಆಗಿತ್ತ ಅಂತ ಹೇಳ್ಬೇಕಾಗಿರೋನೆ ನಾನು. ಯಾಕಂದ್ರೆ ಇದನ್ನೆಲ್ಲ ಬರ್ದಿರೋದೇ ನಾನಲ್ವಾ? ಎಸ್. ಯಾಕೆ ಯಾರಿಗೂ ಅರ್ಥ ಆಗ್ಲಿಲ್ವಾ? ಅದು ಬೆಳಗ್ಗೆ ರಶ್ಮಿಗೆ ಐ ಲವ್ ಯು ಅಂತ ಹೇಳದ್ನ. ಆಗ ನೀವೆಲ್ಲ ಬೇರೆ ಅಲ್ಲೇ ಇದ್ರಿ. ಎಲ್ರ ಮುಂದೆ ಹೇಳಿದ್ರೆ ಮುಜುಗರ ಆಯ್ತದಂತ ಈ ಕಡೆ ಹೇಳ್ದಂಗೂ ಇರಬೇಕು, ಹೇಳ್ದಂಗೂ ಆಗ್ಬಾರ್ದಂತ ಪ್ಲಾನ್ ಮಾಡಿ ಗೋಡೆ ಮೇಲೆ ಹಂಗೆ ಬರ್ತಿದ್ದೀನಿ. ಅಲ್ಲ ಕಲ ಬಾಮಿದ, ಇದ್ರಲ್ಲಿ ಹೆಂಗ್ಲ ಹೇಳ್ದಂಗ ಆಯ್ತದೆ? ನಿಂಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಅದು ಏನಂದ್ರೆ ಶಿವಣ್ಣ, ನಾನೊಬ್ಬ ಎಜುಕೇಟೆಡ್ ಆಗಿ ನಿಮ್ಗೆಲ್ಲ ಕ್ಲೀನ್ ಆಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದನ್ನ ನೋಡ್ಕೊ. ಅದು ಇದು ಸಿ ಪಕ್ಕದ ದೀರ್ಘ ನಾ, ಅಂದ್ರೆ ನಾನು ಸೀನಾ. ಇದು ಹಾರ್ಟು, ಹೃದಯ ಅಂದ್ರೆ ಲವ್ಸು. ಇದೇನಿದು? ಇದು ಸೂಜಿ ಕಲ ಮಾವ, ಅದು ಸೂಜಿ ಅಲ್ಲ, ಗುಂಡ್ ಸೂಜಿ. ಕರೆಕ್ಟ್ ಆಗಿ ಹೇಳ್ದೆ ಕಣಕ್ಕ. ಈ ಗುಂಡ್ ಸೂಜಿಗೆ ಹತ್ರವಾಗಿರೋರು ನಮ್ಮ ಜೊತೆನೇ ಇದ್ದಾರೆ. ಅದು ಯಾರು ಹೇಳಿ? ಗುಂಡ್ ಸೂಜಿ ಅಂದ್ರೆ ನಮ್ ಗುಂಡು ಬಾರೋ, ನಮ್ ಗುಂಡು. ಗುಂಡು ಗುಂಡ್ ಸೂಜಿ ಇವಳೆ. ಸೀನಾ ಲವ್ ಗುಂಡು. ಸೂಜಿ ಯಾಕೆ ಅಂತನಾ, ಅದು ಒಂದೊಂದ್ಸಲ ಮಾತು ಸೂಜಿ ಚೂಸ್ದಂಗೆ ಇರ್ತದಲ್ಲ, ಅದಕ್ಕೆ ಗುಂಡು ಸೂಜಿ ಅಂತ ಸಿಂಬಲ್ ಅಲ್ಲಿ ಬರ್ತಿದ್ದೀನಿ. ಗುಂಡ್ ಪ್ಲಸ್ ಸೂಜಿ ಈಸ್ ಈಕ್ವಲ್ ಟು ಗುಂಡ್ ಸೂಜಿ. ಅದ್ ನಾನು ಹೇಳ್ರು ಬಾವ. ಆದ್ರೆ ಲಾಸ್ಟ್ ಎಲ್ಲದೇನದು ಕೀ ಇದೆಯಲ್ಲ?
ಆ ಈ ಕೀ ಅಂತಕ್ಕಂಥದ್ದೇನಿದೆ ಇದು ಬರೀ ಕೀ ಅಲ್ಲ, ಇದು ನನ್ನ ಹೃದಯದ ಬಗ್ಲಿಗೆ ಹಾಕಿರೋ ಬೀಗನ ತೆಗಿಯುವಂತ ಕೀ. ಸೀನಾ ಲವ್ಸ್ ಗುಂಡು. ಒಂದ್ ವೇಳೆ ಇವಳು ಒಪ್ಕೊಂಡ್ರೆ ಆ ಕೀನ ತೆಕ್ಕೊಂಡು ನನ್ನ ಹೃದಯನ ಓಪನ್ ಮಾಡ್ಕೊಂಡು ಮಲಗಾರಿಟ್ಟು ಒಳಗಡೆ ಬರ್ಬೋದು. ಹಂಗೆಯಾ ಅವಳು ಒಳಗ್ ಬಂದ್ಯಾಕೆ ವಾಪಸ್ ಹೋಗ್ದಂಗೆ ಬೀಗ ಹಾಕಬೇಕು ಅಂತ ಅಲ್ಲೇನಲ್ಲ ಸೀನಾ? ಬಾಬಾ ಕರೆಕ್ಟ್ ಆಗಿ ಕಂಡಿಡ್ದೆ. ಇದ್ರ ಅರ್ಥ ಅದೇ ಅದೇ ಅದಕ್ಕೆಲ್ಲ ನಾ ಬರ್ತಾ ಸುಮಾರು ಕಡೆ ನೋಡ್ದೆ ಇದನ್ನ ಬರ್ದೈತೆ ಅಂತ. ಇದು ಏನು ಯಾರು ಬರ್ದವ್ರೆ ಅಂತ ನೋಡಿದ್ರೆ ನಮ್ ಬಾಮೈದನೆ ಬರ್ದವನೆ. ಬಹು ಖುಷಿ ಆಯ್ತು ಕಲ, ಬಹು ಖುಷಿ ಆಯ್ತು. ಗಂಡ ಹೆಂಡ್ರ ಪಿರತಿ ಯಾವಾಗ್ಲೂ ಹಿಂಗೆ ಇರ್ಲಿ. ರೀ ಐ ಲವ್ಸ್ ಯು ಟು. ಐ ಲವ್ ಯು ಟೂ ಕಡೆ ಗುಂಡ್ಸುಜಿ. ಸರಿ ಸರಿ ಅಕ್ಕ, ನೀನು ಬಾಬುನ ಜೊತೆ ಗಾಡಿಲಿ ಹೋಗು, ನಾನು ಇವ್ರಿಬ್ರನ್ನ ಕರ್ಕೊಬತ್ತೀನಿ. ಹ್ಞೂ ಅದಕ್ಕೆ ನೀವು ಹೋಗಿರಿ ಅಣ್ಣ, ಕರ್ಕೊಂಡು ಹೋಗಿರು, ನಾವೆಲ್ಲ ಆಮೇಲೆ ಬರ್ತೀವಿ. ಸರಿ ಕಣವ, ಇಬ್ರು ಒಟ್ಟಿಗೆ ಬನ್ನಿ. ಪಾಪ ಹೋಗುಮ್ಮ. ಕಣ್ಣ ಮುಚ್ಚೆ ಬಿಡಯ್ಯ, ಏನ್ ಈ ವಯಸ್ಸಲ್ಲಿ ಕಣ್ಣ ಮುಚ್ಚಾಲೆ? ಏನಮ್ಮೆ ಮುಚ್ಕೊಂಡಿದ್ ಕಣ್ಣಲ್ಲೇ ನೋಡ ಗಂಡನ ಜೊತೆ ಕಣ್ಣ ಮುಚ್ಚಲ್ಲಿ ಆಡಲ್ಲ ಅಂತ ಇದೆಯಾ? ಏನು ಗಾಡಿ ನುಲ್ಕೊಂಡು ನನ್ವರೆಗೂ ಬಂದಿದೆ? ಏನಮ್ಮೆ ಮದುವೆಗೆ ಮುಂಚೆ ಗಂಡಸರೆಲ್ಲ ಗಾಡಿ ಇದ್ದಂಗೆಯ, ಸ್ಟಾರ್ಟ್ ಆಗಲಿಲ್ಲ ಅಂದರೂ ಡೌನಲ್ಲಿ ತಳ್ಕೊಂಡೋಗಿ ಸ್ಟಾರ್ಟ್ ಮಾಡಿಬಿಡ್ಬೋದು. ಮದುವೆ ಆದ್ಮ್ಯಾಕೆ ಮೊಬೈಲ್ ಇದ್ದಂಗೆ ಆಗಾಗ ಚಾರ್ಜ್ ಆಗ್ತಾನೆ ಇರಬೇಕು, ಇಲ್ಲ ಅಂದರೆ ಬ್ಯಾಟ್ರಿ ಡೌನ್ ಆಗೋಯ್ತದೆ, ಎನರ್ಜಿ ಲಾಸ್ ಆಗೋಯ್ತದೆ. ಆಸೆ ನೋಡು, ಸುಮ್ಮನೆ ತೆಪ್ಪಿಗೆ ಹೋಗಿ ಬಿದ್ಕೋ. ಈಗ ನೀನು ಯಾಕೆ ಬರೋಕ್ಕಲ್ಲ ಅದನ್ನು ಹೇಳಮ್ಮೆ. ನೋಡು, ರೆಸಾರ್ಟಲ್ಲಿ ಹುಡುಗ ಹುಡುಗಿರು ಸೇರಿಕೊಂಡ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ತವೆ, ಅದನ್ನು ಪಕ್ಕಕ್ಕಿಟ್ಟು ಒಟ್ಟಿಗೆ ಸೇರಿಕೊಂಡ್ರೆ ಮಿಶ್ರ ಸರ್ಕಾರ ಮಾಡ್ಬಿಡ್ತವೆ. ಅಂಥದ್ರಲ್ಲಿ ರೂಮಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಾಗ 2ರಿಂದ 3 ಜನ ಹಾಕಿಲ್ವಾ? 3 ಸುಮಾರು ವರ್ಷ ಆಯ್ತು. ನಾನೇನು ಮಗುನ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡೆ? ಅದಕ್ಕೆ ಅಮ್ಮೆ ಅದು ಆಗಾಕಿಲ್ಲ ಅಂತಾನೆ ನಿಂತು ಬಂದಿರೋದು. ನೋಡಮ್ಮೆ, ಪೆದ್ದನ ಮದುವೆ ಆಗೋಯ್ತದೆ, ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರ್ತದೆ. ಆಮ್ಯಾಕೆ ಪೆದ್ದನ ಕತೆ ಮಗೇಚ್, ಆಸ್ತಿನ ನಾವಿಬ್ಬರೇ ಅನ್ಭವಿಸೋಕ್ಕಾದು. ಯಾಕೆ ಹೇಳು, ಸೋಮದಾಸ ಆಗ್ಬಿಟ್ಟವ್ರೆ. ಆಮೇಲೆ ಆಸ್ತಿ ಎಲ್ಲ ನಮ್ಮ ಮಗಳಿಗೆ ಹೆಸ್ರಿಗೆ ಹೊಂಟೋಯ್ತದೆ. ಆಮೇಲೆ ಅವಳಿಗೆ ಮದುವೆ ಆಯ್ತದೆ. ಅವನು ಯಾವನೋ ಕಿತ್ತೋದು ಅಳಿಯ ಬರ್ತಾನೆ, ಅವನು ಅನ್ಭವಿಸ್ಬಿಡ್ತಾನೆ. ಕೊಂಡು ಹೋದ. ಅದಕ್ಕೆ ಹಂಗೆ ಹೇಳ್ತಿರೋದು, ನಮ್ಮಿಬ್ಬರು ರಕ್ತ ಅನ್ಸ್ಕೊಂಡು ಹುಟ್ಟಿರೋ ಒಂದೇ ಒಂದು ಗಂಡು ಮಗು ಆಗ್ಬಿಟ್ರೆ ಆ ಗಂಡು ಮಗು ಆಸ್ತಿ ಅನುಭವಿಸ್ತದೆ. ಇದು ದುರಾಲೋಚನೆ. ಈಗ ಮಗುಗಿಗೂ ಆಗಲ್ಲ, ಸುಮ್ಮನೆ ಬಿದ್ಕೊ ಅಂದೆ. ಓ, ಆಗಕ್ಕಿಲ್ವಾ? ನನಗೆ ಗೊತ್ತಿಲ್ಲದಂಗೆ ಆಪ್ರೇಷನ್ ಏನಾದ್ರು ಮಾಡಿಸ್ಕೊಂಬಿಟ್ಟಿದ್ಯಾ? ಯೋ, ಸುಮ್ಮನೆ ತಲೆ ತಿನ್ಬೇಡ, ಹೋಗಯ್ಯ. ಮದುವೆಲಿ ಯಾವ ತೊಂದರೆನೂ ಆಗದೆ ಇರಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಸುಮ್ಮನೆ ಬಂದು ಕಾಟ ಕೊಡ್ತಾ ಇದೆಯಲ್ಲ, ನಡಿ ಇಲ್ಲಿಂದ. ಗಂಡು ಮಕ್ಕಳಿಗೆ ಆಟ, ಹೆಣ್ಣು ಮಕ್ಕಳಿಗೆ ಕಾಟ, ಇದು ವಿಧಿಯ ಗೂಟ. ಈಗ ಯಾಕೆ ಬರೋಕ್ಕಿಲ್ಲ? ನೋಡೋ, ಹೀಗೆ ಮಾಡ್ತಾ ಇದ್ರೆ ಅಡುಗೆ ಮನೇಲಿರೋ ಮುದ್ದೆ ಕೊಲ್ತಂದು ಸರಿಯಾಗಿ ಬಾರಿಸ್ತೀನಿ ಅಷ್ಟೇ. ಅಷ್ಟೆಲ್ಲ ಆಸೆ ಇರೋನು ಮೊದಲು ಆಸ್ತಿನ ನನ್ನ ಕೈಗೆ ಬಂದು ಸೇರೋ ಹಾಗೆ ಮಾಡು, ಆಮೇಲೆ ಒಪ್ಕೊಳ್ತೀನಿ. ಬೆಂಗಳೂರಿಗೆ ಹೋಗಿ ಮಸಾಜ್ ಮಾಡಿಸ್ಕೊಂಡ್ಬರ್ತೀನಿ ಬಿಡಮ್ಮೆ. ನಿಂತವು ಮಾತಾಡೋಕೆ ಹಾಕಿಲ್ಲ. ಅದಕ್ಕೆ ಇರಬೇಕು ನಮ್ಮ ತಾತಂದ್ರು ನಮ್ಮ ಅಪ್ಪಂದ್ರೆಲ್ಲ ಪಂಪ್ ಸೆಟ್ಗೆ ಹೋಯ್ತಾ ಇದ್ದಿದ್ದು. ನಮ್ಮದು ಒಂದು ಜೀವನ ಆಮೇ. ಆದರೂ ಬಿಡಯ್ಯ, ಸುಮ್ಮನೆ ಹೋಗಿ ಬಿತ್ಕೋ. ಆಮೇ ಗಂಡು ಮಗು ಬೇಕಾ ಬೇಡ ಹೇಳು?
ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮು ರೆಡಿ ಮಾಡಾಯ್ತು. ಅಲಂಕಾರಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಮಾಸ್ತಿ ಕೊಪ್ಪಳು ರಾಜರ ಮನೆಯಿಂದನೇ ಬರ್ತದೆ. ಹಾ, ನಮ್ಮ ಕೆಲಸ ಮುಗೀತಪ್ಪ. ನೀನೇನೆ? ನಾನೇ ಕಣೋ ಅಂಟೆ ಗೊತ್ತಾ? ಚಿಕ್ಲು ತಲೆ ಗೊತ್ತಾಯ್ತಾ? ಇಲ್ಲ, ಕಾಲು ಗೊತ್ತಿದೆ. ನಂಗೆ ಮಲಗಿಸಿ ಎದೆ ಮೇಲೆ ಕಾಲಿಟ್ಟು ಹತ್ತಿರೋ ತಿಕ್ಲೆಲ್ಲ ಇಳಿಸೋಣ ಅಂತಿದ್ದೀನಿ. ಅಮ್ಮ ತಾಯಿ, ನೀನ್ ನಾರ್ಮಲ್ ಆಗಿ ನಡ್ಕೊ ಬಂದ್ರೆ ಮನೆ ಅಂಚೆಲ್ಲ ಗಡಗಡ ಅಂತ ಅಲ್ಲಾಡ್ತದೆ. ನೀನೇನಾರ ನನ್ನ ಎದೆ ಮೇಲೆ ಕಾಲಿಟ್ರೆ ಒಳಗಡೆ ರಕ್ತ ಎಲ್ಲ ಕಣ್ಣು ಮುಗಿಂದ ಆಚೆ ಬಂದ್ಬಿಡುತ್ತಷ್ಟೇ. ಇಷ್ಟೆಲ್ಲ ಭಯ ಇಟ್ಕೊಂಡು ಅಷ್ಟು ತಿರ್ಪೆ ಶೋಕಿ ಮಾಡ್ತೀಯಲ್ಲ ನೀನು. ಜಿಮ್ ಮಾಡೋ ಹಂದಿ. ಏನು ನನ್ನೆ ತಿರ್ಪೆ ಶೋಕಿ ಮಾಡೋನು ಅಂತೀಯ? ನೀನು ಮೇಕೆ ದಾಟಲಿರೋ ಸಂಧಿ. ನೀನು ಕಸದ ಬುಟ್ಟಿ. ನೀನು ಆನೆಗೆ ಮುದ್ದೆ ಕಲಸೋ ಬುಟ್ಟಿ. ನೀನು ಗೋಡೆ ಮೇಲಿರೋ ಹಲ್ಲಿ. ನೀನು ಗ್ರಾಮ ಪಂಚಾಯತಿ ಟ್ಯಾಂಕ್ ನಲ್ಲಿ. ಅದೇ ಟ್ಯಾಂಕ್ ಮೇಲೆ ಬರ್ದಿತ್ತಲ್ಲಪ್ಪ, ಸಿ ನಾ ಒಂದ್ ಹಾಲ್ಟು ಗುಂಡು ಸೂಜಿ ಕೀ. ಏನೋ ಅದು